ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕಾಳುಮೆಣಸಿನ ಕೃಷಿಯನ್ನು ಲಾಭದಾಯಕವಾಗಿ, ಸರಳವಾಗಿ, ಸುಲಭವಾಗಿ ಯಾವ ರೀತಿ ಮಾಡಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದು. ಹಲವಾರು ವಿಧದ ಮರಗಳಲ್ಲಿ ಸರಳವಾಗಿ, ಸುಲಭವಾಗಿ ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಕಾಳುಮೆಣಸನನ್ನು ಲಾಭದಾಯಕ ಕೃಷಿಯಾಗಿ ಯಾವ ರೀತಿ ನಾವು ಮಾಡಬಹುದು ಎಂಬುದನ್ನು ಮುಂದಿನ ಭಾಗಗಳಲ್ಲಿ ನೋಡೋಣ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಇದು ಒಂದು ಗ್ಲಿರಿಸೀಡಿಯ ಮರದಲ್ಲಿ ಕಾಳುಮೆಣಸಿನ ಬಳ್ಳಿಯನ್ನು ಬೆಳೆದಿರುವುದನ್ನು ನೀವು ಕಾಣಬಹುದು. ನೋಡಿ ಯಾವ ರೀತಿಯಾಗಿ ಗ್ಲಿರಿಸೀಡಿಯ ಕಡ್ಡಿಯನ್ನು ನಾವು ನಾಟಿ ಮಾಡಿ ಅದರಲ್ಲಿ ಯಾವ ರೀತಿ ನಾವು ಕಾಳುಮೆಣಸನ್ನು ಬೆಳೆಯಬಹುದು ಎಂಬುದನ್ನು ಈ ಒಂದು ಮರದಲ್ಲಿ ನೀವು ಕಾಣಬಹುದು. ಇದು ನೋಡಿ, ಸುಮಾರು 10 ರಿಂದ 12 ಫೀಟ್ ಎತ್ತರಕ್ಕೆ ಹೋಗಿರ್ತದೆ. ಇದು ನೋಡಿ, ಮೇಲೆ ಗ್ಲಿರಿಸೀಡಿಯಾದ ಎಲೆ ನಿಮಗೆ ಕಾಣುತ್ತಾ ಇರಬಹುದು. ನೋಡಿ, ಇದು ಕೂಡ ಒಂದು ಸರಳ ಸುಲಭವಾದ ಒಂದು ವಿಧಾನವಾಗಿರ್ತದೆ ಕಾಳುಮೆಣಸನ್ನು ಬೆಳೆಯಲು. ಇದು ನಮ್ಮಲ್ಲಿ ಇರುವಂತಹ ಒಂದು ಮಾವಿನ ಮರ. ಈ ಮಾವಿನ ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ನಾಟಿ ಮಾಡಬಹುದು ಎಂಬುದನ್ನು ಈ ಒಂದು ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಬಹುದಾಗಿರುತ್ತದೆ. ಈಗ ನಮ್ಮ ಅಕ್ಕಪಕ್ಕ ಏನಾದರೂ ಸುತ್ತಮುತ್ತ ಮನೆಯಲ್ಲಿ, ತೋಟದಲ್ಲಿ ಯಾವುದೇ ರೀತಿಯ ಮರಗಳಿದ್ದರೂ ಕೂಡ, ಅಥವಾ ಇನ್ನು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಮಾವಿನ ಮರಗಳು ಇದ್ದೇ ಇರುತ್ತದೆ. ಆದರೆ ಆ ಮಾವಿನ ಮರಕ್ಕೆ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ನಾಟಿಯನ್ನು ಮಾಡಿ ಅದರಿಂದ ಕೂಡ ಒಂದಷ್ಟು ಆದಾಯವನ್ನು ಪಡೆಯಲಿಕ್ಕೆ ಖಂಡಿತ ಸಾಧ್ಯವಿದೆ ಎನ್ನುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇದು ನಮ್ಮಲ್ಲಿರುವಂತಹ ಒಂದಷ್ಟು ಗೇರು ಮರಗಳು. ಈ ಗೇರಿನ ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು. ಇದು ತುಂಬ ಹಳೆಯದಾದಂತಹ ಮರ. ಹಿಂದೆ ನಮಗೆ ಒಳ್ಳೆಯ ಗೇರು ಹಣ್ಣನ್ನು ಮತ್ತು ಗೇರಿನ ಬೀಜವನ್ನು ಕೊಟ್ಟು ಒಳ್ಳೆಯ ಆದಾಯವನ್ನು ಕೊಡ್ತಾ ಇತ್ತು. ಈಗ ಅದರಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗೇರು ಬೀಜ ಬೆಳವಣಿಗೆ ಆಗುವುದಿಲ್ಲ ಮತ್ತು ಮರಗಳು ಕೂಡ ಸಂಖ್ಯೆ ಕಡಿಮೆಯಾಗಿದೆ. ಹಾಗಾಗಿ ನಮ್ಮಲ್ಲಿ ಈ ರೀತಿಯಾಗಿ ಗೇರು ಮರಗಳು ಇದ್ದರೆ ಅದರಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಅದರಿಂದ ಕೂಡ ಒಂದು ಕಾಳುಮೆಣಸಿನ ಆದಾಯ ಮತ್ತು ಗೇರಿನ ಆದಾಯವನ್ನು ಪಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ ಎನ್ನುವಂಥದ್ದನ್ನು ಕೂಡ ಇದರ ಮೂಲಕ ನಾವು ತಿಳಿಯಬಹುದು. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಕೇಶಿಯ ಮರ. ನಮ್ಮ ಕೃಷಿ ಭೂಮಿಯಲ್ಲಿ ಒಂದಷ್ಟು ಅಕೇಶಿಯ ಮರ ಮತ್ತು ಬೇರೆ ಬೇರೆ ಕಾಡು ಮರಗಳನ್ನು ಕೂಡ ಬೆಳೆಸಿದ್ದೀವಿ. ಆ ಅಕೇಶಿಯ ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ್ದೀವಿ. ಅದರಿಂದ ಕೂಡ ಒಂದಷ್ಟು ಆದಾಯವನ್ನು ಗಳಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ನಮ್ಮಲ್ಲಿರುವಂತಹ ಯಾವುದೇ ಮರಗಳಿಗೆ ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಹಬ್ಬಿಸಬಹುದು. ಅದು ತುಂಬ ವಿಶಾಲವಾಗಿ, ತುಂಬ ಸುಂದರವಾಗಿ ಬೆಳೆದು ನಮಗೆ ಫಸಲನ್ನು ಕೊಡುತ್ತದೆ. ಇಲ್ಲಿ ನೀವು ಕಾಣುತ್ತಾ ಇರುವಂಥದ್ದು, ನೋಡ್ತಾ ಇರುವಂಥ ಬಹಳ ವಿಶೇಷವಾಗಿರತಕ್ಕಂತಹ ಒಂದು ಮರ. ಈ ಮರದ ಎಲೆಯನ್ನು ಪ್ರತಿಯೊಬ್ಬರೂ ಕೂಡ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತಾ ಇರ್ತೇವೆ. ಆದರೆ ನಿಮಗೆ ವಿಶೇಷವಾಗಿ ಕಾಣಬಹುದು, ಸಾಮಾನ್ಯವಾಗಿ ಕರಿಬೇವು ಎನ್ನುವಂಥ ಈ ಕರಿಲೀಸ್ ಎನ್ನುವಂಥದ್ದು ನಮ್ಮ ಆಹಾರದಲ್ಲಿ ಕರಿ ಸಾಂಬಾರು ಪದಾರ್ಥಗಳಲ್ಲಿ ದಿನನಿತ್ಯ ಬಳಸುತ್ತೇವೆ. ಆ ಒಂದು ಮರ ಇದು ಕರಿಬೇವಿನ ಸೊಪ್ಪಿನ ಮರ. ನೋಡಿ ಯಾವ ವಿಶಾಲವಾಗಿ ಮೇಲೆ ಬೆಳೆದುಕೊಂಡು ತುಂಬ ಹಳೆಯದಾದ ಮರ. ನಾವು ಆ ಒಂದು ಮರದಲ್ಲಿ ಕೂಡ ಈ ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿರೋದನ್ನು ನೀವು ಗಮನಿಸಬಹುದು. ನೋಡಿ, ಹೀಗೆ ಕೂಡ ನಮಗೆ ಖಂಡಿತವಾಗಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮನಸ್ಸಿದ್ದರೆ ಏನು ಬೇಕಾದ್ರೆ ನಾವು ಮಾಡಲಿಕ್ಕೆ ಖಂಡಿತವೂ ಸಾಧ್ಯತೆಗಳಿದೆ. ಇದು ಒಂದು ಯಥೇಚ್ಛವಾಗಿ ಬೆಳೆಯುವಂತಹ ಹುಳಿ ಬೆಳೆಯುವಂತಹ ಬಿಂಬಿಲಿ ಮರ ಎಂದು ನಮ್ಮ ಕಡೆ ಹೇಳುತ್ತೇವೆ. ಇದು ಕೂಡ ತುಂಬ ಹುಳಿ ಮತ್ತು ತುಂಬ ರುಚಿಕರವಾದಂತಹ ಒಂದು ವಸ್ತು. ಇದನ್ನು ನಾವು ಅಡಿಗೆಯಲ್ಲಿ, ಆಹಾರಕ್ಕೆ ಕೂಡ ನಾವು ಬಳಸುತ್ತೇವೆ. ಇಲ್ಲಿ ನೋಡಿ, ಇದನ್ನು ಕೂಡ ಈ ಒಂದು ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ನೋಡಿ, ಇದು ಬಿಂಬಿಲಿ ಮರ ಅಂತ ನಾವು ಹೇಳ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಇದಕ್ಕೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಹೆಸರಿನಿಂದ ಇದನ್ನು ಕರೆಯುತ್ತಾರೆ. ನೋಡಿ ಯಾವ ರೀತಿ ಈ ಮರವು ಚೆನ್ನಾಗಿ ಮೇಲಕ್ಕೆ ಬೆಳೆದುಕೊಂಡು ಹೋಗಿದೆ. ಆದರೆ ಈ ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯತೆಗಳು ಇದೆ ಎಂಬುದನ್ನು ಈ ಮರದ ಮೂಲಕ ನಾವು ಖಂಡಿತವಾಗಿ ನಿಮಗೆ ತೋರಿಸಲು ಬಯಸುತ್ತೇವೆ. ಇದು ನಮ್ಮಲ್ಲಿ ಬೆಳೆದಿರುವಂತಹ ಕೋಕಂ, ಏನು ಪುನಾರ್ಪುಳಿ ಅಂತ ನಾವು ಏನು ಹೇಳ್ತೇವೆ, ಅದು ಈ ಜ್ಯೂಸನ್ನು ಮಾಡಲಿಕ್ಕೆ ತುಂಬ ಆಹಾರಕ್ಕೆ, ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯ ರುಚಿಕರವಾದಂತಹ ಮತ್ತು ಪೌಷ್ಟಿಕಾಂಶ ಇರುವಂತಹ ಒಂದು ಹಣ್ಣು. ಇದರ ಕೋಕಂ ಎನ್ನುವಂಥದ್ದು ಬಹಳ ಫೇಮಸ್. ಇದನ್ನು ಜ್ಯೂಸ್ನೆಲ್ಲ ಮಾಡಿ ಎಲ್ಲ ಕಡೆಯೂ ಜನಗಳು ಬಳಸುತ್ತಾರೆ ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಕೂಡ ಒಳ್ಳೆಯ ಒಂದು ಔಷಧಿ ಗುಣ ಇರತಕ್ಕಂಥ ಒಂದು ಸಸ್ಯ ಮತ್ತು ಹಣ್ಣು. ಈ ಒಂದು ಮರದಲ್ಲಿ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿರುವುದನ್ನು ನೀವು ಕಾಣಬಹುದು. ನೋಡಿ, ಕೊಕ್ಕಮ್ ಎನ್ನುವಂಥದ್ದು ಎಲ್ಲರಿಗೂ ಚಿರಪರಿಚಿತ. ಜ್ಯೂಸನ್ನು ಎಲ್ಲರೂ ಅದರ ಕುಡಿದಿರುತ್ತಾರೆ ಒಂದಲ್ಲ ಒಂದು ಕಾಲದಲ್ಲಿ. ಮತ್ತು ಬೇರೆ ಬೇರೆ ಸ್ಕ್ವಾಶ್ ಮಾಡಲಿಕ್ಕೆ ಕೂಡ ಇದನ್ನು ಬಳಸುತ್ತಾರೆ. ಇದು ಬಿಸಿಲು ಪ್ರದೇಶಗಳು ಹೆಚ್ಚಾಗಿ ಬೆಳೆಯುತ್ತದೆ ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತದೆ. ಇದರಲ್ಲಿಯೂ ಕೂಡ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಹಬ್ಬಿಸಿರುವುದನ್ನು ನೀವು ನೋಡಬಹುದಾಗಿರುತ್ತದೆ. ನಮಗೆ ಎಲ್ಲರಿಗೂ ತಿಳಿದಿರುವಂತಹ ಚಿರಪರಿಚಿತವಾದಂತಹ ಒಂದು ಮರ ಎಂದು ಹೇಳಿದರೆ ಅದು ಕಲ್ಪವೃಕ್ಷ, ತೆಂಗಿನ ಮರ. ಈ ತೆಂಗಿನ ಮರಗಳಿಂದ ನಮಗೆ ಬಹಳಷ್ಟು ಪ್ರಯೋಜನಗಳಿದೆ. ಬಹಳಷ್ಟು ಆರೋಗ್ಯಕ್ಕೆ ಹಿತಕರವಾದಂತಹ ದಿನನಿತ್ಯ ಬಳಸುವ ತೆಂಗಿನಕಾಯಿಯನ್ನು ದೊರೆಯುತ್ತದೆ. ಗರಿಗಳು, ಮಡಲುಗಳು, ಎಣ್ಣೆ, ಆಹಾರಕ್ಕೆ ಬೇಕಾದಂತಹ ಒಳ್ಳೆಯ ವಿಟಮಿನ್ ಇರುವಂಥ ವಸ್ತುಗಳು ಕೂಡ ಈ ಒಂದು ತೆಂಗಿನ ಮರದಿಂದ ನಮಗೆ ಪಡೆಯುತ್ತವೆ. ಕಲ್ಪವೃಕ್ಷ ಎನ್ನುವಂಥದ್ದು ತುಂಬ ಒಂದು ಅಮೂಲ್ಯವಾದ, ಅದ್ಭುತವಾದ ಒಂದು ಮರ ಮತ್ತೊಂದು ವರ ಕೂಡ ಹೌದು. ಅಂದರೆ
ತೆಂಗಿನ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಈ ರೀತಿ ಹಬ್ಬಿಸಿದ್ದೇವೆ ಮತ್ತು ಬೆಳೆಸಿದ್ದೇವೆ. ಅದರಲ್ಲಿ ಕೂಡ ಕಾಯಿಯಾಗಿ ಹಣ್ಣು ಬಿಟ್ಟಿರೋದು ನೀವು ನೋಡ್ತಾ ಇರಬಹುದು. ನೋಡಿ ಯಾವ ರೀತಿ ಆಗಿದೆ, ಹಣ್ಣಾಗಿದೆ, ಕೊಯ್ಯುವಂಥ ಸಮಯ ಬಂದಿದೆ, ನಾವು ಕೊಯ್ಲು ಮಾಡುವಂಥ ಸಮಯ ಬಂದಿದೆ. ನೋಡಿ ತೆಂಗಿನ ಮರದಲ್ಲಿ ಕೂಡ ನಮ್ಮ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದರೆ ತುಂಬ ಸುಲಭವಾಗಿ ಬರ್ತದೆ. ಅದರ ಒಂದು ವಿಷಯ ಗಮನಿಸಬೇಕು, ಮರಕ್ಕೆ ವೇಗವಾಗಿ ಹತ್ತಿ ಹಣ್ಣುಗಳನ್ನು ತೆಂಗಿನಕಾಯಿ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾವು ಏಣಿಯನ್ನು ಸಹಾಯನ ಬಳಕೆ ಮಾಡಿಕೊಳ್ಳಬೇಕಾಗುತ್ತದೆ. ಇದು ನಮ್ಮಲ್ಲಿ ಇರುವಂತಹ ಒಂದು ಮರ. ಇದಕ್ಕೆ ನಾವು ಉಪ್ಪಳಿಗೆ ಮರ ಎಂದು ನಮ್ಮ ಈ ಭಾಗದಲ್ಲಿ ಸ್ಥಳೀಯ ಭಾಷೆಯಲ್ಲಿ ಹೇಳುತ್ತೇವೆ. ಇದು ತುಂಬ ದೀರ್ಘಕಾಲ ಬಾಳಿಕೆ ಬರುವಂಥದ್ದು ಕೂಡ ಹೌದು. ಆದರೆ ಇದಕ್ಕೆ ಅಷ್ಟು ಗಟ್ಟಿಯಾಗಿರುವಂಥ ಮರ ಅಲ್ಲ. ಯಾವಾಗ ಬೇಕಾದರೂ ಕೂಡ ಅದು ಬಿದ್ದು ಹೋಗ್ಬೋದು ಅಥವಾ ಒಣಗಿ ಹೋಗ್ಬೋದು. ಈಗ ಇದರಲ್ಲಿ ಯಥೇಚ್ಛವಾಗಿ ಕಾಳು ಮೆಣಸನ್ನು ಬಳ್ಳಿಗಳು ತುಂಬ ಸುಂದರವಾಗಿ ಇಟ್ಕೊಂಡು ಅಂಟಿಕೊಳ್ತದೆ ಮತ್ತು ಚೆನ್ನಾಗಿ ಬೆಳೀತದೆ. ನೋಡಿ ಇದರ ಎಲೆಗಳು ನೋಡಿ ಮೇಲುಭಾಗದಲ್ಲಿದೆ. ಹಾಗಾಗಿ ಈ ಉಪ್ಪಳಿಗೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಇದರಲ್ಲಿ ಇರುವಂಥ ಕಾಳು ಮೆಣಸನ್ನು ಆಗಲೇ ಕೊಯ್ಲು ಮಾಡಿದ್ದೇವೆ. ಇದು ಕೂಡ ಒಂದು ನಮಗೆ ಸುಲಭವಾಗಿ ನಾವು ಮಾಡಬಹುದಾದಂಥ ಒಂದು ಕೆಲಸ, ಸುಲಭವಾಗಿ ಮಾಡಬಹುದಂಥ ಒಂದು ಕೃಷಿ ವಿಧಾನ ಕೂಡ ಹೌದು. ನೀವು ನೋಡ್ತಾ ಇರುವಂಥದ್ದು ಇದು ನುಗ್ಗೆ ಮರ. ನುಗ್ಗೆಕಾಯಿ ಮತ್ತು ನುಗ್ಗೆಯ ಸೊಪ್ಪನ್ನು ನಾವು ಪದಾರ್ಥ ಮಾಡಲಿಕ್ಕೆ, ಸಾರು ಮಾಡಲಿಕ್ಕೆ, ಸಾಂಬಾರು ಮಾಡಲಿಕ್ಕೆ, ಪಲ್ಯ ಮಾಡಲಿಕ್ಕೆಲ್ಲ ಬಳಸುತ್ತೇವೆ. ತುಂಬ ಆರೋಗ್ಯಕ್ಕೆ ಒಳ್ಳೆಯ ಆರೋಗ್ಯಕ್ಕೆ ಶಕ್ತಿಯನ್ನು ಕೊಡುವಂಥ ಒಳ್ಳೆಯ ಒಂದು ಔಷಧಿಯ ಗುಣ ಇರತಕ್ಕಂಥ ಈ ನುಗ್ಗೆ ಮರ. ಈ ನುಗ್ಗೆಯಿಂದ ಈ ಮರಗಳಿಂದ ನಮಗೆ ಕಾಯಿ ಬರ್ತದೆ, ಆ ರೀತಿ ಹಣ್ಣುಗಳು ದೊರೆಯುತ್ತದೆ. ಹಾಗೆ ಇದು ದೀರ್ಘಕಾಲ ಬಾಳಿಕೆ ಬರುತ್ತದೆ. ಈ ನುಗ್ಗೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ಹಬ್ಬಿಸಿ ಬಹಳ ವರ್ಷಗಳಿಂದ ಇದು ಇದೆ. ಇದರಲ್ಲಿ ಕೂಡ ನಾವು ಕಾಳು ಮೆಣಸನ್ನು ನಾಟಿ ಮಾಡಿದರೆ ಇದರಲ್ಲಿ ಕೂಡ ಒಂದು ರೀತಿಯಲ್ಲಿ ಆದಾಯವನ್ನು ಪಡೆಯಲಿಕ್ಕೆ ಖಂಡಿತವಾಗಿ ಸಾಧ್ಯತೆಗಳು ಇದೆ. ಹಾಗೆ ಈ ನುಗ್ಗೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಯಲಿಕ್ಕೆ ಸಾಧ್ಯತೆಗಳು ಇದೆ. ನೋಡಿ ಇದು ಇಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯ ಮತ್ತು ಮರ ಹಲಸಿನ ಮರದಲ್ಲಿ ಕೂಡ ನಾವು ಸೊಗಸಾಗಿ ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಯಲಿಕ್ಕೆ ಖಂಡಿತವಾಗಿ ಸಾಧ್ಯತೆಗಳು ಇದೆ. ನೋಡಿ ಇದು ನಮ್ಮ ಹಲಸಿನ ಮರದಲ್ಲಿ ಕೂಡ ನಾವು ಹಲಸಿನ ಹಣ್ಣನ್ನು ತೆಗೆದು ಪಡೆಯುತ್ತೇವೆ ಮರದಿಂದ. ಹಾಗೆಯೇ ಕಾಯಿಯನ್ನು ಅದನ್ನು ಪಡೆದುಕೊಂಡು ಸಾರು ಪದಾರ್ಥಗಳಿಗೆ ಬಳಸ್ತೇವೆ. ಅದೇ ರೀತಿ ಒಳ್ಳೆಯ ನೆರಳನ್ನು ನಮಗೆ ಕೊಡ್ತದೆ ಮತ್ತು ಔಷಧಿಯ ಗುಣ ಇರತಕ್ಕಂಥ ಹಲಸಿನ ಹಣ್ಣಿನ ಮರದಲ್ಲಿ ನಾವು ಕಾಳು ಮೆಣಸನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆಗಳು ಇದೆ ಎಂಬುದನ್ನು ಮತ್ತೊಮ್ಮೆ ಈ ಮರದ ಮೂಲಕ ನೀವು ನೋಡಬೇಕಾಗಿದೆ. ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲ ಮರಗಳಲ್ಲಿ ಕೂಡ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಸರಳವಾಗಿ ಸುಲಭವಾಗಿ ಯಾವ ರೀತಿ ನಾವು ಕಾಳು ಮೆಣಸಿನ ಕೃಷಿಯನ್ನು ಮಾಡಬಹುದು ಎಂಬುದನ್ನು ನಿಮಗೆ ತೋರಿಸುವುದೇ ನಮ್ಮ ಉದ್ದೇಶವಾಗಿರುತ್ತದೆ. ಇದು ಒಂದು ಪಾಲೆ ಮರ. ಇದು ನಮ್ಮ ಭಾಗದಲ್ಲಿ ಈ ಆಟಿ ತಿಂಗಳಲ್ಲಿ ಏನೋ ಮಾಡಲಿಕ್ಕೆ, ಔಷಧೀಯ ಕಷಾಯ ಮಾಡಲಿಕ್ಕೆ ಈ ಮರದ ಈ ಒಂದು ಕೆತ್ತೆ ಮತ್ತು ಚಕ್ಕೆಯನ್ನು ಬಳಸುತ್ತಾರೆ. ಇದರ ಈ ಚರ್ಮವನ್ನು ತೆಗೆದು ಇದರಿಂದ ಕಷಾಯನ ಮಾಡಿ ಸೇವನೆ ಮಾಡುವಂಥದ್ದು ನಮ್ಮ ಪ್ರದೇಶಗಳಲ್ಲಿ ಈಗಲೂ ಕೂಡ ಜಾರಿರುವಂಥ ಒಂದು ಪದ್ಧತಿ. ನೋಡಿ ಈ ಪಾಲೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಇದರಲ್ಲಿ ಕೂಡ ನಾವು ಒಂದಷ್ಟು ಮೇಲುಭಾಗಕ್ಕೆ ಹೋಗಿದೆ. ಇದರಿಂದ ಕೂಡ ಒಂದಷ್ಟು ಕಾಳು ಮೆಣಸನ್ನು ಪಡೆಯಲಿಕ್ಕೆ ಸಾಧ್ಯತೆಗಳಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಹಬ್ಬಿಕೊಂಡು ಬಳ್ಳಿಯು ದಟ್ಟವಾಗಿ ಬೆಳೆದಾಗ ನಮಗೆ ಒಳ್ಳೆಯ ಕಾಳು ಮೆಣಸು ಇದರಿಂದ ಕೂಡ ದೊರೆಯಲಿಕ್ಕೆ ಖಂಡಿತವಾಗಿ ಸಾಧ್ಯತೆಗಳು ಇದೆ. ಇದು ಒಂದಷ್ಟು ವಿಶೇಷ ಮತ್ತು ತುಂಬ ವಿಚಿತ್ರವಾಗಿರುತ್ತೆ ಒಂದು ವಿಷಯ ಅಂತ ನಿಮಗೆ ಅನಿಸ್ಬೋದು. ಯಾಕಂದರೆ ರಬ್ಬರ್ ಬಗ್ಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ, ಎಲ್ಲರಿಗೂ ಗೊತ್ತಿದೆ ರಬ್ಬರ್ ಮರದ ಬಗ್ಗೆ, ರಬ್ಬರ್ ಕೃಷಿಯ ಬಗ್ಗೆ. ಆದರೆ ನಾವು ಈ ರಬ್ಬರ್ ಮರದಲ್ಲಿ ಕೂಡ ಈ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಯಾಕಂತ ಹೇಳಿದರೆ ಇದರಿಂದ ನಮಗೆ ಭಾಳಷ್ಟು ಪ್ರಯೋಜನ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರಬ್ಬರ್ನ ಬೆಲೆಯಲ್ಲಿ ಕುಸಿತ ಕಾಡ್ತಾ ಇದ್ದೇವೆ ಮತ್ತು ವರಮಾನದಲ್ಲಿ ಕಡಿಮೆ ಆಗಿದೆ, ಹಾಲು ಉತ್ಪಾದನೆ ಕೂಡ ಕಡಿಮೆ ಆಗಿದೆ. ಹಾಗಾಗಿ ಈ ರೀತಿ ಮಾಡುವುದರಿಂದ ನಮಗೆ ಎರಡು ರೀತಿಯಲ್ಲಿ ನಮಗೆ ಆದಾಯ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆಗಳಿದೆ. ಹಾಗಾಗಿ ನಾವು ಈ ರೀತಿ ಮಾಡುವುದರಿಂದ ನಮ್ಮ ಆದಾಯವನ್ನು ಒಂದಷ್ಟು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ನೋಡಿ ಈ ರೀತಿ ಮಾಡಿದ್ದೇವೆ. ನೋಡಿ ಈ ರೀತಿ ರಬ್ಬರ್ ಮರದಲ್ಲಿ ಕೂಡ ನಾವು ಕಾಳು ಮೆಣಸನ್ನು ನಾಟಿ ಮಾಡಿದರೆ ಯಾವ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ನಮಗೆ ಕಾಯಿ ಬಿಟ್ಟು ಕಾಳು ಮೆಣಸಿನ ಬಳ್ಳಿಯಲ್ಲಿ ಕಾಳು ಮೆಣಸು ಬೆಳೆದು ನಮಗೆ ಒಳ್ಳೆ ನಮ್ಮ ಆದಾಯವನ್ನು ವೃದ್ಧಿ ಮಾಡಲಿಕ್ಕೆ ಖಂಡಿತವಾಗೂ ಸಹಾಯವಾಗ್ತದೆ. ಹೀಗೆ ಕೂಡ ನಾವು ಮಾಡಬಹುದು ಎನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾದ ವಿಚಾರ. ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ ಇದರ ಬಗ್ಗೆ. ನೋಡಿ ಹೀಗೆ ಕೂಡ ನಾವು ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯತೆ ಇದೆ. ಇದೊಂದು ದಟ್ಟವಾಗಿ ವಿಶಾಲವಾಗಿ ಬೆಳೆದಿರುವಂತಹ ಒಂದು ಕಾಡು ಮರ. ಈ ಮರದ ಹೆಸರು ಏನು ಅಂತ ಗೊತ್ತಿಲ್ಲ. ಬಹುಶಃ ನಿಮಗೆ ನೋಡಿದರೆ ಗೊತ್ತಾಗ್ಬೋದು ಯಾವ ಮರ. ಅದರ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ. ಆದರೂ ಕೂಡ ಆ ಮರವು ಕೂಡ ತುಂಬ ಚೆನ್ನಾಗಿ ವಿಶಾಲವಾಗಿ ದಟ್ಟವಾಗಿ ಎತ್ತರವಾಗಿ ಬೆಳೆದಿದೆ. ಆ ಮರದಲ್ಲಿಯೂ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿದ್ದೀವಿ. ನೋಡಿ ಕಾಣ್ತಾ ಇದೆ ನೋಡಿ ಯಾವ ರೀತಿ ಅದರಲ್ಲಿ ಕೂಡ ನಮಗೆ ಕಾಳು ಮೆಣಸು ದೊರೆಯುತ್ತಾ ಇದೆ. ಹಾಗಾಗಿ ಇದರಿಂದ ನಾವು ಬೇಕಾದಾಗ ಸೊಪ್ಪನ್ನು ನಾವು ಪಡೆದುಕೊಳ್ಳಬಹುದಾಗಿರ್ತದೆ. ಮತ್ತು ನಮ್ಮ ತೋಟದಲ್ಲಿ ಒಂದಷ್ಟು ಕಾಡು ಮರ ಇರೋದರಿಂದ ಅದರಲ್ಲಿ ಕೂಡ ನಾವು ಒಂದಷ್ಟು ಕಾಳು ಮೆಣಸಿನ ಬಳ್ಳಿಯನ್ನು ಕೂಡ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಯಾರು ಬೇಕಾದ್ರೂ ಮಾಡಬಹುದು. ನಮ್ಮಲ್ಲಿರುವಂಥ ಎಲ್ಲ ಮರಗಳಲ್ಲಿ ಈ ರೀತಿ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದರೆ ನಮ್ಮ ಆದಾಯವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಬಹುದು, ನಮ್ಮ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರಬಹುದು ಎನ್ನುವಂಥದ್ದು ನಮ್ಮ ಒಂದು ಉದ್ದೇಶವಾಗಿರುತ್ತದೆ. ಇದು ನಮ್ಮಲ್ಲಿ ಹಿಂದೆ ಇದಿರುವಂತಹ ಒಂದು ದಪ್ಪವಾದ ತುಂಬ ದೊಡ್ಡದಾದಂಥ ಒಂದು ರೀತಿಯ ಮರ. ಅದನ್ನು ನಾವು ಈ ಭಾಗದಲ್ಲಿ ಇದನ್ನು ತಾಳೆ ಮರ ಎಂದು ಕೂಡ ಕರೆಯುತ್ತಾರೆ. ಆದರೆ ಇದು ಯಾವ ರೀತಿಯ ತಾಳೆ ಎಂಬುದು ನಮಗೆ ಇದು ಇರುವಾಳು ಮರ ಎಂದು ಕೂಡ ನಾವು ಹೇಳ್ತೇವೆ ನಮ್ಮ ಭಾಗದಲ್ಲಿ. ಇದರಲ್ಲಿ ಇದು ತುಂಬ ದಪ್ಪವಾಗಿ ತುಂಬ
ಎತ್ತರಕ್ಕೆ ಹೋಗಿ ಬೆಳೆಯುತ್ತೆ. ಇದರ ಗರಿಗಳಲ್ಲಿ ತುಂಬ ಮುಳ್ಳು ಇರುತ್ತದೆ. ಇದರಲ್ಲಿ ಆಗುವಂಥ ಇರುವಳಿನ ಹಣ್ಣು ಕೂಡ ತುಂಬ ಒಂದು ಆರೋಗ್ಯಕ್ಕೆ ಒಳ್ಳೆಯ ತಂಪನ್ನು ಕೊಡ್ತದೆ ಮತ್ತು ಒಳ್ಳೆಯ ಒಂದು ಔಷಧಿ ಗುಣ ಇರತಕ್ಕಂಥ ಹಣ್ಣಾಗಿರುತ್ತೆ ನೋಡಿ. ಇದು ತುಂಬ ಎತ್ತರಕ್ಕೆ ಹೋಗಿದೆ ಈ ಮರ. ಆದರೆ ಇದರಲ್ಲಿ ನಮಗೆ ಸಿಡಿಲು ಬಂದು ಈ ಮರದ ತುದಿಯು ಮುರಿದು ಹೋಗಿ ಹಾಳಾಗಿರುತ್ತದೆ. ಆದರೆ ಆ ಮರದಲ್ಲಿಯೂ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿ ವಿಶಾಲವಾಗಿ ತುಂಬ ದಪ್ಪವಾಗಿ ಎಲ್ಲ ಕಡೆ ಹಬ್ಬಿಕೊಂಡಿದೆ ನೋಡಿ. ಇದರಲ್ಲಿ ಕೂಡ ಕಾಳು ಮೆಣಸು ಯಾವ ರೀತಿ ಬೆಳೆದುಕೊಂಡಿದೆ ನೋಡಿ. ಇದು ಕೂಡ ನಾವು ಮಾಡಿರ್ತಕ್ಕಂಥ ಒಂದು ಸರಳ ಸುಲಭ ವಿಧಾನವಾಗಿರುತ್ತದೆ. ಹಿಂದೆ ನಾವು ನಮ್ಮಲ್ಲಿ ಒಂದಷ್ಟು ಕಾಡು ಮರಗಳು ಮತ್ತು ತೇಗದ ಮರಗಳನ್ನು ಕೂಡ ಸ್ವಲ್ಪ ನಮ್ಮ ತೋಟಗಳಲ್ಲಿ ಅಲ್ಲಲ್ಲಿ ನಾಟಿ ಮಾಡಿರುತ್ತೇವೆ. ಅದರ ಬೆಳವಣಿಗೆ ತುಂಬ ನಿಧಾನ. ಆದರೆ ಆ ಮರಗಳು ತುಂಬ ವಿಶಾಲವಾಗಿ ಚೆನ್ನಾಗಿ ಬೆಳೆದಿದೆ. ಅದಕ್ಕೆ ನಾವು ಏನು ತೇಗದ ಮರ ಟೀಕುಡ್ ಅಂತ ಏನು ಹೇಳಿದ್ವಿ ಹಾಗಿದೆ ನೋಡಿ. ಇದು ನಿಮಗೆ ನೋಡ್ತಿದ್ರೆ ಮೇಲೆ ಕಾಣ್ತಿದೆ ದಪ್ಪವಾದ ವಿಶಾಲವಾದ ಎಲೆಗಳು ನೋಡಿ. ಟೀಕುಡ್ ರಬ್ಬರ್ ಪಕ್ಕದಲ್ಲೇ ಇದೆ, ಆ ಕಡೆ ಇದೆ ನೋಡಿ. ಈ ಒಂದು ತೇಗದ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ್ದೇವೆ. ಇದು ನೋಡಿ ಚೆನ್ನಾಗಿ ಹಬ್ಬಿಕೊಂಡು ಇಡೀ ಮರಕ್ಕೆ ಹಬ್ಬಿಕೊಂಡಿದೆ. ತುಂಬ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಒಂದು ನಮ್ಮಲ್ಲಿ ಇರುವಂತಹ ಹಿಂದೆ ನಾಟಿ ಮಾಡಿರುವಂತಹ ಜಾಯಿಕಾಯಿ ಮರ. ಈ ಜಾಯಿಕಾಯಿ ಮರದಲ್ಲಿ ಕೂಡ ಯಾವ ರೀತಿ ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಎನ್ನುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಜಾಯಿಕಾಯಿ ಮರ ಒಳ್ಳೆಯ ಔಷಧೀಯ ಗುಣ ಇರುವಂತಹ ಅತಿ ಹೆಚ್ಚು ಬೆಲೆ ಇರುವಂತಹ ಒಂದು ಮರ. ಒಂದು ಕಾಲದಲ್ಲಿ ಒಳ್ಳೆಯ ಬೆಲೆ ಇತ್ತು, ಈಗಲೂ ಕೂಡ ಒಳ್ಳೆಯ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮುಖ್ಯ ಬೆಳೆ ಕೂಡ ಭಾಳಷ್ಟು ಕಡೆ ಬೆಳೆಯುತ್ತಾರೆ. ಇದು ಆಯುರ್ವೇದಿಕ ಔಷಧಿಯಾಗಿ ಬಳಸ್ತಾರೆ. ಮತ್ತು ಸಾಂಬಾರು ಪದಾರ್ಥಗಳ ಮಸಾಲೆಯಲ್ಲಿ ಕೂಡ ತುಂಬ ಬೇಡಿಕೆ ಇದೆ. ಆದರೆ ನಮ್ಮಲ್ಲಿ ಇರುವಂಥದ್ದು ಒಂದೆರಡು ಮರಗಳು ಮಾತ್ರ. ಈಗ ಆ ಮರಗಳಲ್ಲಿ ಒಂದು ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿರುವುದನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುತ್ತದೆ ನೋಡಿ. ಹಾಗಾಗಿ ನಮ್ಮಲ್ಲಿರುವಂತಹ ಎಲ್ಲ ಮರಗಳಲ್ಲಿ ಕೂಡ ಈ ರೀತಿ ನಾಟಿಯನ್ನು ನಾವು ಮಾಡಿ ಕಾಳು ಮೆಣಸನ್ನು ಬೆಳೆಸಲಿಕ್ಕೆ ಖಂಡಿತವಾಗಿ ಸಾಧ್ಯತೆಗಳಿದೆ ಎನ್ನುವಂಥದ್ದು ಮತ್ತೊಮ್ಮೆ ನಿಮಗೆ ಸಾಬೀತುಪಡಿಸುವ ಒಂದು ಉದ್ದೇಶದಿಂದ ನಮ್ಮಲ್ಲಿರುವಂತಹ ಎಲ್ಲ ಮರಗಳ ವಿಚಾರಗಳನ್ನು ನಿಮ್ಮ ಮುಂದೆ ನಾವು ತರ್ತಾ ಇರ್ತೇವೆ. ಕಾಂಡಿಪುನಾರಿ ಎನ್ನುವಂಥ ಹುಳಿ ಇರುವಂಥ ಒಂದು ಜಾತಿಗೆ ಸೇರಿದಂಥ ಒಂದು ಮರ. ಅದರ ವೈಜ್ಞಾನಿಕವಾದ ಹೆಸರು ಮತ್ತು ಸರಿಯಾದ ಶಾಸ್ತ್ರೀಯವಾದ ಹೆಸರು ಏನು ಎಂದು ನನಗೆ ಗೊತ್ತಿಲ್ಲ. ಆದರೂ ಕೂಡ ಅದು ನಮ್ಮ ಈ ಭಾಗದಲ್ಲಿ ಆಂಡಿಪುನಾರ್ ಎಂದು ಕರೆಯುತ್ತಾರೆ. ಅದು ಕೂಡ ತುಂಬ ಎತ್ತರವಾಗಿ ಬೆಳೆಯುತ್ತದೆ. ಅದರಲ್ಲಿ ಕೂಡ ಕಾಳು ಮೆಣಸಿನ ಬಳ್ಳಿ ಚೆನ್ನಾಗಿ ಹಬ್ಬಿಕೊಂಡು ಮೇಲುಭಾಗಕ್ಕೆ ಹೋಗುತ್ತದೆ ಮತ್ತು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತದೆ. ಹಾಗಾಗಿ ಇದು ಕೂಡ ಒಂದು ಮಾದರಿ ಮತ್ತು ಎಲ್ಲರಿಗೂ ಕೂಡ ಒಂದು ಉಪಯುಕ್ತವಾದ ಮಾಹಿತಿ ಆಗಿರುತ್ತದೆ. ನಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಮರಗಳನ್ನು ಕೂಡ ನಾವು ಬಳಸಿಕೊಂಡರೆ ನಮಗೆ ಕೃಷಿಯನ್ನು ಮಾಡಲಿಕ್ಕೆ ತುಂಬ ಸಾಧ್ಯತೆಗಳು ಅನುಕೂಲ ಆಗ್ತದೆ ಎನ್ನುವಂಥದ್ದು ಕೂಡ ಒಂದು ಮುಖ್ಯವಾದ ವಿಚಾರವಾಗಿರ್ತದೆ. ಇದು ಮರ ಒಂದು ಹುಳಿ ಇರುವಂಥ ಅಂಬಟ್ಟೆ ಎಂದು ನಮ್ಮ ಭಾಗಕ್ಕೆ ಅಂಬಟ್ಟೆ ಹುಳಿಯ ಮರ ಎಂದು ಹೇಳ್ತಾರೆ, ಅಂಬಟ್ಟೆ ಮರ ಎಂದು ಹೇಳ್ತಾರೆ. ಅದರಲ್ಲಿ ರುಚಿಯಾದಂಥ ಹುಳಿಯಾದಂಥ ಹಣ್ಣು ಬರ್ತದೆ. ಅದರ ಹೆಸರು ಕೇಳಿದಾಗಲೇ ಬಾಯಲ್ಲಿ ನೀರು ಬರ್ತದೆ ಜನಗಳಿಗೆ. ಸಾಮಾನ್ಯವಾಗಿ ನಮ್ಮ ಭಾಗಗಳಲ್ಲಿ ಹೆಚ್ಚಿನವರಿಗೆ ಚಿರಪರಿಚಿತ ಮತ್ತು ಒಳ್ಳೆಯ ಔಷಧಿ ಗುಣ ಇರತಕ್ಕಂಥ ಒಂದು ಹಣ್ಣಿನ ಮರ. ಆ ಅಂಬಟ್ಟೆ ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೀವಿ, ಬೆಳೆಸಿದ್ದೀವಿ ನೋಡಿ. ಈ ರೀತಿ ಯಾವ ರೀತಿಯಲ್ಲಿ ಹಬ್ಬಿಕೊಂಡು ವಿಶಾಲವಾಗಿ ಬೆಳೆದಿದೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಇದು ದೀವಿ ಹಲಸು, ಜೀಗುಜ್ಜೆ ಎಂದು ನಮ್ಮ ಭಾಗದಲ್ಲಿ ಕರೆಯುತ್ತಾರೆ, ದಕ್ಷಿಣ ಕನ್ನಡ ಭಾಗದಲ್ಲಿ. ಹಾಗೆ ಇದು ಚಿರಪರಿಚಿತ ಒಳ್ಳೆಯ ಸಾಂಬಾರು ಪದಾರ್ಥಗಳನ್ನು ಮತ್ತು ಇದನ್ನು ಒಳ್ಳೆಯ ಒಂದು ಖರೀದು ತಿಂಡಿಯಾಗಿ ಕೂಡ ಬಳಸುತ್ತಾರೆ ನೋಡಿ. ಇದು ಯಾವ ರೀತಿ ವಿಶಾಲವಾಗಿ ಬೆಳೆದು ನೋಡಿ. ಇದು ಸಾಂಬಾರು ಪದಾರ್ಥಗಳಲ್ಲಿ ತುಂಬ ರುಚಿಕರವಾದಂತಹ ಒಂದು ಪದಾರ್ಥ. ತುಂಬ ಚೆನ್ನಾಗಿ ಇದಕ್ಕೆ ಮಸಾಲೆಗೆ ಒಗ್ಗಿಕೊಳ್ಳುವುದರಿಂದ ಮಾಂಸಾಹಾರದಷ್ಟೇ ಒಂದು ರುಚಿ ಕೂಡ ಇದರಲ್ಲಿದೆ. ಇದು ನಮ್ಮ ಭಾಗದ ಹೆಚ್ಚು ಚಿರಪರಿಚಿತವಾಗಿರುವಂಥ ಒಂದು ಮರ ಮತ್ತು ಗಿಡ. ಇದು ಎಲ್ಲ ಕಡೆ ಇರ್ತದೆ. ಇದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ್ದೀವಿ. ಅದು ಈ ವರ್ಷ ಮೇಲಕ್ಕೆ ಬರ್ತಾ ಉಂಟು ನೋಡಿ. ಈ ರೀತಿ ಕೂಡ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಇದರಿಂದ ಆಹಾರ ಕೂಡ ಆಗ್ತದೆ, ನಮಗೆ ಕಾಳು ಮೆಣಸಿನಿಂದ ಕೂಡ ಆದಾಯ ಬರುವಂಥ ಒಂದು ಸಾಧ್ಯತೆಗಳು ಇದೆ ನೋಡಿ. ಇದು ನಮ್ಮ ಮಲೆನಾಡು ಭಾಗದಲ್ಲಿ ಇದನ್ನು ಹಾಲುವಣ್ಣ ಎಂದು ಕರೀತಾರೆ, ನಮ್ಮ ಭಾಗದಲ್ಲಿ ಇದನ್ನು ಪೊಂಗಾರು ಎಂದು ಕರೀತಾರೆ. ಇದು ಕೂಡ ತುಂಬ ಎತ್ತರಕ್ಕೆ ಹೋಗ್ತದೆ. ಆದರೆ ಒಂದು ಮುಖ್ಯ ವಿಚಾರ ಅಂತ ಹೇಳಿದರೆ ಇದು ಜಾಸ್ತಿ ದಿನ ಬರೋಲ್ಲ, ಆದರೆ ಮಿತ್ರ ತುಂಬ ದಿನ ಇರ್ತದೆ. ಆದರೆ ಇದು ತುಂಬ ಮೃದುವಾದಂತಹ ಮರ. ಈ ಮೃದುವಾದ ಮರದಲ್ಲಿ ಕಾಳು ಮೆಣಸಿನ ಬಳ್ಳಿ ನಾಟಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಹಿಡ್ಕೊಳ್ತದೆ, ತುಂಬ ಹಬ್ಬಿಕೊಳ್ತದೆ. ಮತ್ತು ಇದು ಕೆಲವು ಭಾಗಗಳಲ್ಲಿ ಕಾಳು ಮೆಣಸು ನಾಟಿ ಮಾಡಲಿಕ್ಕೆ ಅಂದರೆ ಬೆಳೆಸುತ್ತಾರೆ. ಇದು ನಮ್ಮ ಭಾಗದಲ್ಲಿ ಈಗ ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ. ಒಂದು ಒಳ್ಳೆಯ ಮರ ಗಿಡ ಮತ್ತು ಇದರ ಒಳ್ಳೆಯ ಎಲೆ ಕೂಡ ಬರ್ತದೆ ನೋಡಿ. ಈ ಹಾಲುವೆಣ್ಣ ಪೊಂಗಾರು ಎನ್ನುವಂಥದ್ದು ತುಂಬ ಮೃದುವಾದ ಮರವಾಗಿರೋದ್ರೆ ಇದು ದೀರ್ಘಕಾಲದ ಬಾಳಿಕೆ ಬರುವುದು ಸ್ವಲ್ಪ ಕಷ್ಟ. ಆದರೆ ಬರುವಷ್ಟು ಕಾಲ ಇದರಲ್ಲಿ ನಾವು ಕಾಳು ಮೆಣಸಿನ ಬೆಳೆಯನ್ನು ಕೃಷಿ ಮಾಡಿ ನಾಟಿ ಮಾಡಲಿ, ಅದರಿಂದ ಕೂಡ ನಮಗೆ ಒಂದಷ್ಟು ಆದಾಯ ಖಂಡಿತ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇದು ನೋಡಿ, ಕಾಳು ಮೆಣಸಿನ ಬಳ್ಳಿ ಹೀಗೆ ಬಂದು ಅದಾಗಿ ಇತ್ರ ಬಂದಾಗ ಅದಕ್ಕೆ ಒಂದು ಮರವನ್ನು ಸಿಕ್ಕಿದೆ. ಆ ಒಂದು ಮರಕ್ಕೆ ಅದು ಈಗ ಮೇಲೆ ಹೋಗೋ ಪ್ರಯತ್ನ ಮಾಡಿ ನಾವು ಅದನ್ನು ಏನೂ ಮಾಡಲಿಲ್ಲ, ಅದನ್ನು ಆ ಮರಕ್ಕೆ ಕಟ್ಟಿಕೊಟ್ಟಿದ್ದೀವಿ ಅಷ್ಟೇ ನೋಡಿ. ಅದು ಯಾವ ರೀತಿಯಲ್ಲಿ ಈ ಒಂದು ಮರಕ್ಕೆ ಹಬ್ಬಿಕೊಂಡು ಮೇಲಕ್ಕೆ ಹೋಗುವ ಒಂದು ಪ್ರಯತ್ನವನ್ನು ಮಾಡುತ್ತಾ ಇದೆ. ಆದರೆ ಈ ಒಂದು ಮರ ಯಾವ ಮರ ಎಂದು ನನಗೆ ಕೂಡ ಹೆಸರು ಗೊತ್ತಿಲ್ಲ. ಆದರೆ ಇಂತಹ ಹಲವಾರು ಮರಗಳು ನಮ್ಮಲ್ಲಿ ಇರುತ್ತದೆ. ಹಾಗಾಗಿ ಹೀಗೆ ಮಾಡುವುದರಂದರೆ ಒಂದು ಮುಖ್ಯವಾದ ವಿಷಯ, ನಮಗೆ ಕೆಲಸ ಇಲ್ಲ, ನಮಗೆ ಖರ್ಚು ಇಲ್ಲ, ನಮಗೆ ಕಾಂಕ್ರೀಟ್ ಕಂಬಗಳು ಬೇಕಾಗಿಲ್ಲ, ಅಥವಾ ಬೇರೆ ಯಾವುದಕ್ಕೆ ಖರ್ಚು ಮಾಡುವಂಥ ಅವಶ್ಯಕತೆಗಳಿಲ್ಲ.
ಇದು ತುಂಬ ಸುಲಭವಾದಂತಹ ಒಂದು ಕೃಷಿ ವಿಧಾನ. ಹಾಗಾಗಿ ಈ ರೀತಿ ಮಾಡುವುದರಿಂದ ನಮ್ಮಲ್ಲಿ ಇರುವಂತಹ ಬಳ್ಳಿಯನ್ನು ಇನ್ನೊಂದು ಮರಕ್ಕೆ ಹಬ್ಬಿಸಿದರೆ ಅದು ತುಂಬ ಸುಲಭವಾಗಿ ನಮ್ಮ ಕಾಳು ಮೆಣಸನ್ನು ಬೆಳೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಅಂದರೆ ಮೇಲೆ ಬಂದು ದಪ್ಪವಾಗಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಇವತ್ತು ನಟ್ಟು ನಾಳೆಗೆ ಅಥವಾ ನಾವು ಬರೋ ವರ್ಷಕ್ಕೆ ಆಗೋದಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಇದು ಒಂದು ಸರಳವಾದ ಸುಲಭವಾದ ಕಾಳು ಮೆಣಸು ಕೃಷಿಯನ್ನು ಮಾಡುವ ಒಂದು ವಿಧಾನ ಅಂತ ನಿಮಗೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಹಾಗೆ ನಿಮಗೆ ಕೂಡ ನಿಮ್ಮಲ್ಲಿ ಕೂಡ ಈ ರೀತಿಯ ಮರಗಳಿದ್ರೆ ಖಂಡಿತ ನಿಮಗೆ ಕೂಡ ಒಂದು ಪ್ರಯತ್ನ ಮಾಡಬಹುದು, ಕೃಷಿಯನ್ನು ಮಾಡಬಹುದು. ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ನಮ್ಮ ಆದಾಯವನ್ನು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಖಂಡಿತವಾಗಲೂ ಸಾಧ್ಯತೆ ಖಂಡಿತವಾಗಿಯೂ ಇದೆ. ಪ್ರತಿಯೊಬ್ಬರು ಕೂಡ ಮಾಡಿಕೊಳ್ಳಬಹುದು, ಅದಕ್ಕೆ ದೊಡ್ಡ ವಿಷಯನೂ ಅಲ್ಲ. ಈಗ ಕಾಳು ಮೆಣಸಿನ ಕೃಷಿಯನ್ನು ಬೇರೆ ಬೇರೆ ರೀತಿಯಲ್ಲಿ ನಾಟಿ ಮಾಡುವಂಥದ್ದು, ಬೇರೆ ಬೇರೆ ವಿಧಾನಗಳಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಯೂಟ್ಯೂಬ್ಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಹಾಗೆ ಇದು ನಮ್ಮದು ಒಂದು ಸರಳ ಸುಲಭವಾದ ಕೃಷಿ ವಿಧಾನವಾಗಿರುತ್ತದೆ. ಇದು ನಮ್ಮಲ್ಲಿರುವಂತಹ ಹತ್ತಿಯ ಮರ. ಯಾಕಂತ ಹೇಳಿದರೆ ನಮಗೆ ಬಟ್ಟೆಯನ್ನು ಮಾಡಲಿಕ್ಕೆ, ಬೆಡ್ಡನ್ನು ಮಾಡಲಿಕ್ಕೆ, ಆಸ್ಪತ್ರೆಗಳಲ್ಲಿ ನಾನಾ ಕಡೆಗಳಲ್ಲಿ ನಾನಾ ರೀತಿಯ ಪ್ರಯೋಜನಕಾರಿಯಾದಂತಹ ಒಂದು ಮರ ಅಂತ ಹೇಳಿದರೆ ಹತ್ತಿಯ ಮರ ತುಂಬ ಪ್ರಯೋಜನಕಾರಿಯಾದ ಮರ. ಎಲ್ಲ ಕಡೆ ಸಾಮಾನ್ಯ ಕೃಷಿಯನ್ನು ಮುಖ್ಯ ಬೆಳೆಯಾಗಿ ಕೂಡ ನಾವು ಬೆಳೆಯೋದನ್ನು ಕಾಣ್ತೀವಿ. ಹಾಗೆ ನಮ್ಮಲ್ಲಿ ಒಂದೆರಡು ಹತ್ತಿಯ ಮರಗಳು ಕೂಡ ಇದೆ. ಆದರೆ ಹತ್ತಿಯ ಮರದಲ್ಲಿಯೂ ಕೂಡ ಈ ಕಾಳು ಮೆಣಸು ಯಾವ ರೀತಿ ಹಬ್ಬಿಕೊಂಡು ಮೇಲಕ್ಕೆ ಹೋಗಿದೆ ಅಂತ ನೀವು ಕಾಣಬಹುದು. ಈಗ ನೋಡಿ, ನಮ್ಮಲ್ಲಿ ಯಾವ್ಯಾವ ಮರಗಳಿದೆ ಎಲ್ಲ ಮರಗಳಿಗೂ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಿದ್ದೇವೆ. ನೋಡಿ ಯಾವ ರೀತಿ ನೋಡಿ ಮೇಲೆ ಹೋಗಿದೆ. ಹಾಗಾಗಿ ಇದು ಕೂಡ ಒಂದು ಸರಳ ಸುಲಭ ವಿಧಾನ, ಯಾರು ಬೇಕಾದ್ರೆ ಮಾಡ್ಬೋದಾಗಿದೆ. ನಮ್ಮಲ್ಲಿ ಏನೋ ಇದ್ದಂಥ ಮರಗಳಿಗೆ ಕಾಳು ಮೆಣಸಿನ ಬಳ್ಳಿಯನ್ನು ನಾವು ನಾಟಿ ಮಾಡಿದರೆ ಈ ರೀತಿಯಾಗಿ ನಾವು ಆದಾಯವನ್ನು ಕಾಳು ಮೆಣಸನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ಕೂಡ ಮತ್ತೊಮ್ಮೆ ನಿಮಗೆ ತಿಳಿಸುವುದು ನಮ್ಮ ಉದ್ದೇಶವಾಗಿರುತ್ತದೆ. ಇದು ನಮ್ಮ ಕೃಷಿ ಭೂಮಿಯಲ್ಲಿರುವಂತಹ ಒಂದು ಕಾಸರಕದ ಮರ, ಕಹಿ ಮತ್ತು ಸ್ವಲ್ಪ ವಿಷಕಾರಿಯಾದಂತಹ ಒಂದು ಮರ ಅಂತ ಹೇಳಲಾಗುತ್ತದೆ. ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಔಷಧಿಯಾಗಿಯೂ ವಿಷಕಾರಿ ವಸ್ತುಗಳನ್ನಾಗಿಯೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಜನಗಳು ಬಳಸುವುದುಂಟು. ಇದು ಕಾಸರಕದ ಮರ ಎಲ್ಲ ಕಡೆ ಇರ್ತದೆ, ಈಗ ತುಂಬ ವಿರಳವಾಗಿದೆ. ನಮ್ಮಲ್ಲಿ ಇರುವಂಥ ಈ ಒಂದು ಕಾಸರಕದ ಮರ, ಇದರಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೇವೆ. ಕಾಳು ಮೆಣಸಿನ ಬಳ್ಳಿಯನ್ನು ಇದರಲ್ಲಿ ಕೂಡ ನಾಟಿ ಮಾಡಿ ಬೆಳೆದಿರುವಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಇದು ಕೂಡ ಹೀಗೆ ಕೂಡ ನಾವು ಮಾಡಿದ್ದೇವೆ. ಹೀಗೆ ಇದು ಕೂಡ ತುಂಬ ಸುಲಭವಾದಂಥ ವಿಧಾನ. ಆದರೆ ಇದು ಕಾಸರಕ ಮರ ಇರುವಂಥ ತುಂಬ ವಿರಳ ಮತ್ತು ಅದರಲ್ಲಿ ಯಾರು ಸಾಮಾನ್ಯವಾಗಿ ಅದರಲ್ಲಿ ಕೃಷಿಯನ್ನು ಮಾಡೋದು ಕಡಿಮೆ. ಯಾಕಂದರೆ ಅದರಲ್ಲಿ ಸ್ವಲ್ಪ ಕಹಿ ಗುಣ ಇರುವುದರಿಂದ ಸ್ವಲ್ಪ ಈ ವಿಚಾರಗಳು ವಿಭಿನ್ನವಾಗಿರುತ್ತದೆ. ನೋಡಿ, ಹೀಗೆ ಕೂಡ ನಾವು ಮಾಡಬಹುದು. ಇದು ನಮ್ಮ ಕೃಷಿ ಭೂಮಿಯಲ್ಲಿರುವಂತಹ ಒಂದು ಬೈನೆ ಮರ ಅಂದರೆ ನಮ್ಮ ಭಾಗ ಇದನ್ನು ಈಂದು ಎಂದು ಕರೆಯುತ್ತಾರೆ. ಈಂದು ಮರ, ಬೈನೆ ಮರ ಎನ್ನುವಂಥದ್ದು ತುಂಬ ಹೆಸರುವಾಸಿಯಾದಂತಹ ಒಂದು ಮರವೂ ಕೂಡ ಹೌದು. ಸಾಮಾನ್ಯವು ಕಾಡುಗಳಲ್ಲಿ ದಟ್ಟವಾಗಿ ಬೆಳೆಯುತ್ತದೆ ಮತ್ತು ಎಲ್ಲ ಕೃಷಿ ಭೂಮಿಗಳಲ್ಲಿ ಇರುತ್ತದೆ. ಇದರ ಬಗ್ಗೆ ಕೆಲವರಿಗೆ ಕೇಳುವಾಗ ಬಹಳಷ್ಟು ಖುಷಿಯಾಗಬಹುದು. ಇದರಿಂದ ಕಳ್ಳು, ತಾಡಿ ಹಾಗೂ ಶೇಂದಿಯನ್ನು ತಯಾರಿಸುತ್ತಾರೆ. ಹೆಚ್ಚಿನ ಜನಗಳು ಇದರ ನೆನಪಿಟ್ಟುಕೊಳ್ಳುವುದೇ ಶೇಂದಿ ಮರ ಎಂದುಕೊಂಡೇ ಕೂಡ ಆಗಿರುತ್ತದೆ. ಆದರೆ ಈ ಒಂದು ಮರದಲ್ಲಿ ಕೂಡ ನಾವು ಕಾಳು ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿ ಅದರಿಂದ ಕೂಡ ಕಾಳು ಮೆಣಸನ್ನು ಪಡೆಯುತ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕೃಷಿ ಭೂಮಿಯಲ್ಲಿರುವಂತಹ ಎಲ್ಲ ಮರಗಳಲ್ಲಿಯೂ ಕೂಡ ಈ ರೀತಿಯಾಗಿ ಸರಳವಾಗಿ ಸುಲಭವಾಗಿ ಕಾಳು ಮೆಣಸು ಕೃಷಿಯನ್ನು ಮಾಡಬಹುದು ಎನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋಗಳ ಮೂಲಕ ನಿಮಗೆ ತಿಳಿಯಪಡಿಸುತ್ತಿದ್ದೇವೆ. ಇಲ್ಲಿ ನಾವು ಸುಮಾರು 26 ಮರಗಳಲ್ಲಿ ಕಾಳು ಮೆಣಸಿನ ಕೃಷಿಯನ್ನು ಮಾಡಿದ್ದೇವೆ. ಒಂದು ಲೆಕ್ಕದಲ್ಲಿ ಇದು ಅರಣ್ಯವನ್ನು ಬೆಳೆಸಿದಾಗೆಯಾಯಿತು. ಸರಳ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಕೃಷಿಯನ್ನು ಮಾಡುವ ಒಂದು ಸರಳ ಸುಲಭ ಉಪಾಯ ಇದಾಗಿರುತ್ತದೆ.